ಕುದುರೆ ಅಂದಳ ಆನೆ ಬಯಸೋದು ನರಚಿತ್ತ, ಪದಚಾರಿ ಆಗೋದು ಹರಿಚಿತ್ತವಯ್ಯ. ಹರಿಚಿತ್ತ ಸತ್ಯ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಹರಿಚಿತ್ತ ಸತ್ಯ. ಆ ಕಾಲದಲ್ಲಿ ನಕ್ಷತ್ರಿಕ ಅಂತ ಒಬ್ಬ ಇದ್ನಂತೆ. ಅವನಿಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ. ಈಗ ನಿನ್ಗೆ ಸಂತೋಷ ಅಲ್ವಾ ನನ್ನ ಪ್ರಯಾಣ ಕೆಡಿಸಿದ್ದಕ್ಕೆ? ನಾನೆಲ್ಲ ತಡೆದೆ, ಎಲ್ಲ ತಾಯಿ ಇಚ್ಛೆ. ಅದನ್ನು ಮೀರಿ ಹೋಗ್ತೀನಿ ಅಂದರೆ ನೀವು ಹೋಗಕ್ಕೆ ಸಾಧ್ಯನಾ? ಅವಳೇ ಹೇಳಿದಾಳೆ ನೀನು ಇಲ್ಲೇ ಇರಬೇಕು ಅಂತ. ಅವಳು ಚಿತ್ತಕ್ಕೆ ಬರದೇ ಇರೋ ಕೆಲಸ ಮಾಡಿದ್ರೆ ಅವಳೇ ತಡಿತಾಳೆ. ಅವಳೊಬ್ಬಳೆ ನನಗೆ ಶತ್ರು ಅಂದ್ಕೊಂಡಿದ್ದೆ, ನೀನು ನನಗೆ ಶತ್ರುನೇ. ನೀನು ಏನೇ ಅಂದರೂ ನಾನು ಇನ್ನು ಒಳ್ಳೇದನ್ನೇ ಬಯಸೋದು. ನಿನ್ನೊಳ್ಳೇದನ್ನ ನೀನೇ ಇಟ್ಟು. ಸತಿ ಮಕ್ಕಳ ಬಯಸುವುದು ನರಚಿತ್ತ, ಮದುವೆ ಆಗದಿರುವುದು ಹರಿಚಿತ್ತ. ಹರಿಚಿತ್ತ ಸತ್ಯ. ಹರಿಚಿತ್ತ ಸತ್ಯವಯ್ಯ. ಇನ್ನು ಮೇಲೆ ನಾನು ಅಂದುಕೊಂಡ ಕೆಲಸ ಸರಾಗವಾಗುತ್ತೆ. ಅವಳು ಹೋದ್ಲು ಅಂತಂತೀರ? ಗತಿ ಇಲ್ಲದೆ ಕಸ ಗುಡ್ಸ್ಕೊಂಡು ಬಿದ್ದಿದ್ದವಳಿಗೆ ಉಪ್ಪರಿಗೆ ತೋರಿಸಿದ್ರೆ ಹೋಗದೆ ಇರ್ತಾಳ? ಶೇಖರಿನೇ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ನನಗೆ ಅಮ್ಮನವ್ರ ತಡೆ ಇಲ್ಲ. ಇದ್ದವಳು ಇವಳೊಬ್ಳು, ಅವಳು ಹೋದಳು. ಇನ್ನು 64 ದಿನಗಳು ಮಾತ್ರ ಉಳಿದಿರೋದು. ಆಮೇಲೆ ನಿರಾಳ. ನನ್ನ ಕೆಲಸ ಸರಾಗವಾಗುತ್ತೆ, ಯಾವ ತಡೆನೂ ಇರೋಲ್ಲ. ತಡೆನೇ ಆಗ್ಬೇಕು ಅಂದ್ರೆ 1000 ದಾರಿಗಳಿವೆ. ನೆಲೆಸ್ರಿ. ನಿಮ್ಗೆ ಒಳ್ಳೆ ಮಾತಾಡೋದಕ್ಕೆ ಬರೋಲ್ವಾ? ಸದಾ ಅಪಶಕನಾನೇ ನೋಡಿತಿರಲ್ರಿ. ನಿಮ್ ನಾಲ್ಗೆನ ದರ್ಬೆ ಹಾಕಿ ಸುಡಬೇಕು. ಏನ್ ಬಂದಿದ್ದು? ಸುಂದ್ರಿ ಊರ್ ಬಿಟ್ಟು ಹೋಗ್ಬೇಕು ಅಂತ ನೀವು ಬರೆದುಕೊಟ್ಟ ಪತ್ರ. ಇದು ನಿನ್ ಕೈ ಹೇಗೆ ಬಂತು? ಶೇಖರಿ ತಂದು ಕೊಟ್ರು. ಶೇಖರಿ ಊರ್ ಬಿಟ್ಟು ಹೋಗ್ಲಿಲ್ವಾ? ಇಲ್ಲ, ಹೊರಗಡೆ ಕಾಯ್ತಿದ್ದಾರೆ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಸುಂದ್ರಿ? ಅವಳು ಊರ್ ಬಿಟ್ಟು ಹೋಗಿಲ್ಲ. ಇದೇನಾ ನಾನು ಹೇಳಿದ್ದೆ ನೀನು ಮಾಡ್ತಾ ಇರೋದು? ನೀನು ಪಟ್ಟಣಕ್ಕೆ ಹೋಗ್ಬೇಕು ಅಂತ ನಾನು ಹೇಳಿರ್ಲಿಲ್ಲ? ಹೇಳಿದ್ರಿ, ನಾವು ಹೊರಟಿದ್ವಿ. ಬೆಕ್ಕಡ್ಡ ಬಂತ? ಹೇಳಿದ್ದೊಂದು ಮಾಡಲ್ವಲ್ಲ ನೀನು. ನಾನೇನಾದರೂ ಹೇಳಿದೆ ಅಂದರೆ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಜ, ನಾವು ಹೊರಟೇ ಬಿಟ್ಟಿದ್ವಿ. ಇನ್ನೊಂದು ನಿಮಿಷ ತಡವಾಗಿದ್ದರೂ ನಮ್ಮ ಪ್ರಯಾಣ ಮುಂದುವರಿತಿತ್ತು. ಆದರೆ ಅಷ್ಟರಲ್ಲಿ ನಮ್ಗಲ್ಲಿ ಗೊತ್ತಾಯಿತು ನಮ್ಮಮ್ಮ ಇಲ್ಲಿ ಕಾಲು ಉಳುಕಿಸ್ಕೊಂಡು ಬಿಟ್ಟಿದ್ದಾರೆ ಅಂತ. ಹಾಗಾಗಿ ವಾಪಸ್ ಬರಬೇಕಾಯಿತು. ನಾವು 1-2 ದಿನ ಬಿಟ್ಟು ಹೊರಡ್ತೀವಿ. ಅದನ್ನೇ ಹೇಳೋಕೆ ಬಂದೆ. ತಪ್ಪು ತಿಳಿಬಾರ್ದು. ನಿನ್ನ ಬುದ್ಧಿಗೆ ನಾನು ಏನು ಹೇಳಿ? ಉಳುಕು ನೋವು ಒಂದು ಸುದ್ದಿ ಅಂತ ಹೇಳೋದಕ್ಕೆ ಬಂದಿದೆಯಲ್ಲ. ನಾಳೆ ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡೋದು. ಅಲ್ಲ, ಅಮ್ಮ ತುಂಬ ಕಾಲು ನೋವು ಅಂತಿದ್ದಾಳೆ. ದುಡಿಯೋ ಗಂಡಸು ನೆಪ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನೆಯ? ತಡ ಮಾಡಿದ್ರೆ ಬಂಗಾರದಂತ ಕೆಲಸ ಕೈ ಬಿಟ್ಟು ಹೋಗುತ್ತೆ. ನೀನ್ ಇಲ್ಲಿದ್ದು ಏನ್ ಮಾಡ್ತೀಯ? ಅವಳು ಉಳುಕ್ ನೋವನ್ನ ನೀನ್ ತಗೊಳ್ಳೋದಕ್ಕಾಗುತ್ತಾ? ನಿನ್ನ ಹೆಂಡತಿಗೆ ಹೇಳು ಉಳುಕ್ ತೆಗ್ಸೋದಕ್ಕೆ. ಅವಳು ಸಹಾಯಕ್ಕೆ ಜಗ್ಗಿ ಹೆಂಡತಿನೂ ಇದ್ದಾಳಲ್ಲ. ಬೇಕು ಅಂತ ಅಂದ್ರೆ ಚಿಕ್ಕಣ್ಣನ್ನು ಕಳಿಸ್ತೀನಿ. ಸರಿ, ಬೆಳಿಗ್ಗೆನೆ ಹೊರಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಮೊದಲನೇ ಬಸ್ ಹೊರಡುತ್ತೆ. ಅವಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಅವಳನ್ನು ಅಲ್ಲಿ ಬಿಟ್ಟು ಸಾಯಂಕಾಲದ ಬಸ್ನಲ್ಲಿ ನೀನು ಇಲ್ಲಿಗೆ ಬರಬೇಕು. ಆಯಿತು, ಹಾಗೆ ಮಾಡ್ತೀನಿ. ಸರಿ, ಹೋಗು.